ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಚಾನಲ್ಗೆ ಎಲ್ಲರಿಗೂ ಆತ್ಮ ಸ್ವಾಗತ. ನಾನು ನಿಮ್ಮ ಪ್ರೊಫೆಸರ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ರಿ ಆಲ್ಮೋಸ್ಟ್ ಏನು ಟಾರ್ಗೆಟ್ ಇರೋದಕ್ಕೆ SSGD ಅಗ್ನಿವೀರ RRB ಗ್ರೂಪಿಗೆ ಯಾವ ತರ ಕ್ವಶನ್ಸ್ ಗಳು ಬರ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQs ಗಳನ್ನ ಮಾಡ್ತಾ ಇದೀನಿ ವಿತ್ ಟ್ರಿಕ್ಸ್ ಜೊತೆಗೆ. ಸೊ ಆಲ್ಮೋಸ್ಟ್ 15 to 20 ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ ನಿಮ್ಗೆ PDF ಬೇಕಪ್ಪ ಅಂದ್ರೆ ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಇವತ್ತಿನ ಕ್ಲಾಸ್ PDF ಕೂಡ ನೀವು ತಗೋಬಹುದು. ಅದ್ರ ಜೊತೆಗೆ ಯಾರ್ಯಾರು SSGD ಅಗ್ನಿವೀರ RRB ಗ್ರೂಪ್ ನ ಪ್ರಿಪರೇಷನ್ ಮಾಡ್ತಾ ಇದ್ರೆ ನಿಮ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಗಳು ಸಿಗ್ತಾ ಹೋಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಕೂಡ ಲಿಂಕ್ ಇರ್ತದ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ರಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಯಾವ ತರ ಕ್ವಶನ್ಸ್ ಗಳು ಬಂದಿದ್ದು ಅಂತ, ಯಾವ ತರ ಬರಬಹುದು, ಯಾವ ತರ ಟ್ರಿಕ್ ಮುಖಾಂತರ ಮಾಡ್ಬೇಕಂತ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ನೋಡ್ರಿ, ಏನ್ ಕೊಟ್ಟನ್ ಕ್ವಶನ್? ಸರ್, ರಾಮನ ವೇತನ 12,000, ಅವನು ತನ್ನ ವೇತನ 15% ಉಳಿತಾಯ ಮಾಡುತ್ತಾನೆ, ಹಾಗಾದ್ರೆ ಅವನು ಖರ್ಚು ಎಷ್ಟು ಅಂತ ಕೇಳತ್ತಾರ. ಎಸ್, ಯಾವ ತರ ಮಾಡ್ಬೇಕು ಹೇಳಿ ಪ್ರಶ್ನೆ? ಎಸ್, ಏನ್ ಕೊಟ್ಟನ್ರಿ? ರಾಮನ ವೇತನ, ದಟ್ ಮೀನ್ಸ್ ರಾಮನ ಇನ್ಕಮ್. ರಾಮನ ಒಬ್ಬ ವ್ಯಕ್ತಿಯ ವೇತನ ಕೊಟ್ಟಾರ. ಎಷ್ಟು ದುಡಿತಾನೆ ಇವನು ಮಂತ್ಲಿ ಅಥವಾ ಇಯರ್ಲಿ? ಮಂತ್ಲಿ ಅಂತ ತಿಳ್ಕೊರಿ. ಎಷ್ಟ್ರಿ ಸರ್? 12,000 ರೂಪಾಯಿ ವೇತನ ಅದ. ಇದ್ರಾಗ ಏನ್ ಕೊಟ್ಟನ ಪ್ರಶ್ನೆ ಒಳಗಡೆ? ಸರ್, 15% ಏನ್ ಮಾಡ್ತಾ ಇದಾನ? ಸೇವಿಂಗ್ ಮಾಡತ್ತಾನ. ಸೊ 15% ಸೇವಿಂಗ್ ಮಾಡತ್ತ. ನಿಮಗೇನು ಕೇಳತ್ತಾನ? ಅವನ ಖರ್ಚು ಎಷ್ಟು ಅಂತ ಕೇಳತ್ತಾರ. ಸೂಪರ್ ಸರ್, ಇದ್ರ ಅರ್ಥ ನೋಡ್ರಿ ಯಾವ ತರ ಮಾಡ್ಬೇಕು ಪ್ರಶ್ನೆ ಅಂದ್ರ, 15% ಸೇವಿಂಗ್ ಮಾಡತ್ತನಂದ್ರಿ. ನೋಡ್ರಿ, ಫಸ್ಟ್ ಆಫ್ ಆಲ್ ಒಂದು ವೇತನ ಅಂದ್ರೆ ಯಾವಾಗ್ಲೂ 100% ಇರುತ್ತೆ. ಅದ್ರ ಸೇವಿಂಗ್ ಅಂದ್ರೆ ಉಳಿತಾಯ 15% ಅಂದ್ರ ಸರ್ ಖರ್ಚು ಎಷ್ಟು ಮಾಡ್ತಿರ್ಬೇಕವ? ಸರ್, ಖರ್ಚು ಇಸ್ ನಥಿಂಗ್ ಬಟ್ 85% ರೀ. ಇಷ್ಟ ನಿಮ್ಗೆ ಗೊತ್ತಾದ್ರೆ ಮುಗಿದೋಯ್ತು. ಅಂಡರ್ಸ್ಟ್ಯಾಂಡ್ ಆಗ್ತಿದೇನ? ಸರ್, 15% ಸೇವಿಂಗ್ ಅಂದ್ರ 85% ಖರ್ಚು ಮಾಡ್ಲೇಬೇಕ್ರಿ. ಹಾಗಾದ್ರ ಸರ್ 12,000 ಏನ್ ಮಾಡ್ಕೋಬೇಕು? 85% ತಕೊಂಡ್ಬಿಡ್ರಿ, ನಿಮ್ಗೆ ಆನ್ಸರ್ ಸಿಕ್ಬಿಡ್ತದ. ಸರ್, 12,000, ಎಸ್, 12,000 ನೀವ್ ಏನ್ ಮಾಡ್ಬೇಕ್ರಿ? ಸರಿ, 85% ಅಂದ್ರೆ ಯಾಕೆ ಬರ್ಕೋತ್ರಿ? 85/100, 2020 ಹೋಯ್ತು ಅಂದ್ರೆ 12 ಗುಣಾಕಾರ 85. ಸಿಂಪಲ್, 85ಕ್ಕೆ 12 ಗುಣಾಕಾರ ಮಾಡ್ರಿ. 12 5 60, 12 8 96, 6 ಎಷ್ಟಾಗತ್ರಿ? 102. ಅಂದ್ರೆ ಸರ್ ಎಷ್ಟ್ರಿ ಒಂದ ಖರ್ಚು ಅಂದ್ರ 1,000 ಎಷ್ಟಾಗತ್ತರಿ? ಸಾರಿ, ಏಟಾಗಿರ್ತದ? 12,000 ಅಂದ್ರ ಎಷ್ಟು ಸೊನ್ನೆಗಳಾಗಿರ್ತದ? ಹಾ, 85 ಅಂದ್ರ ಸರ್ 1,000 10,200 ಏನಾಗಿರ್ತದ್ರಿ? ಆನ್ಸರ್ ಆಗಿರ್ತದ. ಸೂಪರ್. ನೋ ಎಲ್ಲಾರು ಎಷ್ಟು ಕನ್ಫ್ಯೂಷನ್ ಮಾಡ್ಕೊಂಡ್ರಿ ನೋಡ್ರಿ. ಸೊ ಕನ್ಫ್ಯೂಷನ್ ಎಲ್ ಮಾಡ್ಕೊಂಡ್ರಿ? ಅವ 15% ಉಳಿತಾಯ ಕೇಳಿಲ್ಲ ರೀ, ಅವ ಖರ್ಚು ಕೇಳ್ಯಾನ. ಎಲ್ಲಾರು ಮಿಸ್ಟೇಕ್ ಮಾಡತ್ತಿದಿಲ್ಲೇ, ನೀವು ಅರ್ಥ ಆಗ್ತಿದೇನಾ? ಸೊ ಎಲ್ಲಾರು ಏನ್ ಮಾಡ್ರಿ? 1800 ಕೊಡ್ತಾ ಇದ್ರಿ ಆನ್ಸರು. ಬಟ್ ಅರ್ಥ ಮಾಡ್ಕೊರಿ, ಪಲ್ಲವಿ ಮತ್ತು ಯಾರಿ ಶಿಲ್ಪ ಅವರು ಅಂತ ಹೇಳ್ತೀರ ಆಪ್ಷನ್. ಅವ ಏನ್ ನಿಮ್ಗೆ ಉಳಿತಾಯ ಕೇಳಿಲ್ಲ ರೀ, ಕೇಳೋದೇನಕ್ಕೆ ಖರ್ಚು. ಬಟ್ ಪ್ರತಿಶತ ಕೊಟ್ಟರು 15% ಉಳಿತಾಯ ಕೊಟ್ಟಿದ್ದಾನೆ. ಬಟ್ ನಮಗೇನ್ರಿ ಖರ್ಚು ಅಂದ್ರೆ ಎಷ್ಟಾಗಿರ್ತದ? 85% ರೀ. ನನಗ್ ಹೇಳ್ರಿ, 100 ರೂಪಾಯಿದಾಗ 15 ರೂಪಾಯಿ ಖರ್ಚಾದ್ರ ಖರ್ಚು ಎಷ್ಟಿರ್ತದ? 100 ರೂಪಾಯಿದಾಗ 15 ರೂಪಾಯಿ ಉಳಿಸಿದ್ರ ಎಷ್ಟ್ರಿ? 85 ರೂಪಾಯಿ ಖರ್ಚು ಮಾಡ್ದಂಗಾಯ್ತು. ನಾ ಅದನ್ನೇ ತಗೊಂಡಿದ್ದು. 15% ಬಿಟ್ ಬಿಡ್ರಿ. ಆಕ್ಚುಲಿ ಅವ್ನ್ ಖರ್ಚು ಕೇಳತ್ತಿ ನಿಮ್ಗ. 15 ರೂಪಾಯಿ ಖರ್ಚ, 15 ರೂಪಾಯಿ ಸೇವಿಂಗ್ ಮಾಡಿದ್ರೆ 85 ರೂಪಾಯಿ ಉಳಿತಾಯ ಆಯ್ತು. ಎಸ್, ಐ ಹೋಪ್ ನಿಮ್ ಕ್ಲಿಯರ್ ಆಯ್ತು ಗೊತ್ತೀನಿ. ಆನ್ಸರ್ ಏನ್ ಬರ್ತದ ಸರ್? ಖರ್ಚು ಎಷ್ಟಾಗಿರ್ತದಪ್ಪ ಅಂದ್ರೆ ಸರ್ 10,200 ರೂಪಾಯಿ ಇಸ್ ರೈಟ್ ಆನ್ಸರ್. ಸೂಪರ್. ಓಕೆ, ನಂತರ ಈ ಪ್ರಶ್ನೆ ನೋಡ್ರಿ. ಎ ಮತ್ತು ಬಿ ರ ವಯಸ್ಸಿನ ಅನುಪಾತ ಕೊಟ್ಟನ. ಎ ಮತ್ತು ಬಿ ರ ವಯಸ್ಸಿನ ಅನುಪಾತ 3:5 ಕೊಟ್ಟನ. ಅವರ ವಯಸ್ಸಿನ ಮೊತ್ತ ಅಂದ್ರ ಆ ಇಬ್ರು ವ್ಯಕ್ತಿಗಳ ವಯಸ್ಸನ್ನು ಕೂಡಿಸಿದ್ರೆ 48 ಆಗತ್ತ. ಹಾಗಾದ್ರೆ ಎ ಯ ವಯಸ್ಸು ಎಷ್ಟು? ಸಿಂಪಲ್ ಆಗಿರುವಂತ ಪ್ರಶ್ನೆ. ಸರ್, ಎ ಮತ್ತು ಬಿ ಅನ್ನೋರು ಇಬ್ರು ವ್ಯಕ್ತಿಗಳ ವಯಸ್ಸಿನ ಅನುಪಾತ ಕೊಟ್ಟನ್ರಿ. ಅಂದ್ರ 3:5. ದಟ್ ಮೀನ್ಸ್ ಎ ಯು 3 ಪಟ್ಟಿದ್ರ ವಯಸ್ಸಿನಾಗ ಬಿ ಎಷ್ಟದನ? 5 ಪಟ್ಟದನ. ಬಟ್ ಅದ್ರ ಜೊತೆಗೆ ಏನ್ ಕೊಟ್ಟನವ? ಅವರ ವಯಸ್ಸಿನ ಮೊತ್ತ ಕೊಟ್ಟಿದ್ದಾನೆ. ಅಂದ್ರ ಎ ಮತ್ತು ಬಿ ಯ ವಯಸ್ಸು ಕೂಡಿಸಿದ್ರೆ ಅವರ ಮೊತ್ತ ಕೊಟ್ಟಿದ್ದಾನೆ. ಎಷ್ಟು ಸರ್? ಸರ್, 48 ಕೊಟ್ಟಾನ್ರಿ. ಎಸ್, ಹಾಗಾದ್ರ ನನಗ್ ಹೇಳ್ರಿ ಸರ್,
3 ಎ ವಯಸ್ಸು 3 ಪಟ್ಟು ಬಿ ಯ ವಯಸ್ಸು ಅನುಪಾತದಲ್ಲಿ ಕೊಟ್ಟಾನ್ರಿ. ನಿಮಗೆ ಎರಡಕ್ಕೂ ವಯಸ್ಸು ಕೂಡಿಸಿರಿ 48 ಕೊಟ್ಟಾನ. ನೀವು ಕೂಡ ಏನ್ ಮಾಡ್ರಿ ಅನುಪಾತಗಳನ್ನ ಕೂಡಿಸ್ರಿ. ಸರ್ 3:5 ಕೂಡಿಸ್ರಿ ಎಷ್ಟಾಗತ್ರಿ? 8 ಅನುಪಾತ ಸರ್. ಯಾವ್ದ್ರಿ ಅನುಪಾತನ ಕೂಡಿಸಿರಿ 8 ಬರತ್ತದ. ಬಟ್ ಆಕ್ಚುಲಿ ಎಷ್ಟದ? ಸರ್ ಆಕ್ಚುಲಿ ಅವ್ರಿಬ್ರು ವಯಸ್ಸು ಕೂಡಿಸಿರಿ 48 ಆಗುತ್ತೆ. ನನಗ್ ಹೇಳ್ರಿ 8ಕ್ಕ ಏನ್ ಗುಣಾಕಾರ ಮಾಡಿದ್ರೆ 48 ಬರುತ್ತೆ? ಸರ್ 8 6 48 ಒಪ್ತೀರಾ? ಹಾಗಾದ್ರೆ ಸರ್ ನಮಗೆ ಯಾರ ವಯಸ್ಸು ಕೇಳ್ಯಾರ? ಎ ಯ ವಯಸ್ಸು ಅಂದ್ರೆ ಎ ಯ ಅನುಪಾತ ಎಷ್ಟದ್ರಿ? 3. 1 ಅನುಪಾತ ಬರೋಬ್ಬರಿ ಎಷ್ಟು ಬಂದದ? 6 ಅಂದ್ರೆ ಸರ್ 3 6 ಸರ್ 18 ಆಗಿರ್ತದ. ಎ ಯ ವಯಸ್ಸು ಎಷ್ಟಾಗಿರ್ತದ? 18. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇನ್ ಕೇಸ್ ಏನಾದ್ರು ಬಿ ಯ ವಯಸ್ಸು ಕೇಳಿದ್ರಪ್ಪ ಅಂದ್ರ ಸರ್ ಬಿ ಯ ಅನುಪಾತ 5 ಅದ್ರಿ. ಗುಣಾಕಾರ 6 ಮಾಡ್ರಿ ಸರ್. 5 6 ಎಷ್ಟಾಗುತ್ತ? 36 ಬಿ ಯ ವಯಸ್ಸು. ವಾಪಸ್ ಬೇಕಾದ್ರೆ ಎರಡು ಕುಡಿಸಿರಿ ಏನ್ ಬರ್ಬೇಕು ಆನ್ಸರ್? 48 ಬರ್ಬೇಕು. ಎಸ್ ಸೂಪರ್. ಸೊ ಹಾಗಾಗಿ ಆನ್ಸರ್ ಏನಾಗುತ್ತಾ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ 18. ಗುಡ್. ಆಲ್ಮೋಸ್ಟ್ ಆನ್ಸರ್ ಮಾಡ್ರಿ. ಸೂಪರ್. ಓಕೆ ಡನ್. ನಂತರ ಈ ಪ್ರಶ್ನೆ ನೋಡ್ರಿ. ಸರ್ ₹5,000 4% ವಾರ್ಷಿಕ ಬಡ್ಡಿ ದರದಲ್ಲಿ 3 ವರ್ಷ ಇಟ್ಟರೆ ಸರಳ ಬಡ್ಡಿ ಎಷ್ಟು? ಸಿಂಪಲ್ ಆಗಿರುವಂತ ಪ್ರಶ್ನೆ. ನಾನ್ ನೋಡ್ರಿ ನಿಮ್ಗೆ ಏನ್ ಹೇಳ್ತೀನಿ. ಸೊ ಯಾವುದೇ ಫಾರ್ಮುಲಾ ಹಾಕ್ಲಾರ ಡೈರೆಕ್ಟ್ ಟ್ರಿಕ್ ಮುಖಾಂತರ ಆನ್ಸರ್ ಮಾಡಬಹುದು. ಹೆಂಗ್ರಿ ಸರ? ಸರ್ ಬಡ್ಡಿ ದರ ಎಷ್ಟದ್ರಿ? 4%. ಎಷ್ಟ್ ವರ್ಷ? 3 ವರ್ಷ. ನನಗ್ ಹೇಳ್ರಿ 1 ವರ್ಷಕ್ 4% ಅಂದ್ರ 3 ವರ್ಷಕ್ಕ ಎಷ್ಟ್ ಆಗತ್ರಿ? ಸರ್ 12%. 12% ಎದರ್ದ್ರಿ? ಸರ್ ಎಷ್ಟ್ ಇಟ್ಟಾನ್ ರೊಕ್ಕ? 5,000 ರೀ. ಸಿಂಪಲ್ ಇಷ್ಟ ತಕೊಂಡ್ಬಿಟ್ರೆ ಮುಗಿದೋಯ್ತು. ಸರ್ 5,000 ಗುಣಾಕಾರ 12% ಹತ್ರ ಡಿವೈಡೆಡ್ ಬೈ 100. ಸರ್ 2 0 2 0 ವಿತ್ 12 ಐದ್ಲಿ ಎಷ್ಟ್ರಿ? 60. ಅದೊಂದ್ 0 ಅಂದ್ರೆ ಎಸ್ ಐ ಇಸ್ ಕೊಟ್ಟು ಎಷ್ಟಾಗಿರ್ತದ? ₹600 ಇಸ್ ರೈಟ್ ಆನ್ಸರ್. ಇದು ನೋಡ್ರಿ ಟ್ರಿಕ್ ಮುಖಾಂತರ. ಅರ್ಥ ಆಗ್ತಿದೆನಾ? ನಾ ಏನ್ ಮಾಡ್ದೆ? 4% ಬಡ್ಡಿ ಪ್ರತಿ ವರ್ಷಕ್ಕ. ನಿಮಗೆ ಎಷ್ಟು? 3 ವರ್ಷದ ಕೇಳಾತನ. ಅಂದ್ರ 4 ಮೂರ್ಲೆ 12% ತೆಗಿಬೇಕ್ರಿ. ಅದಕ್ಕ ಎಷ್ಟು? 5,000ಕ್ಕ. ಸರ್ ನಮ್ಗೆ ಡಿಟೇಲ್ ಆಗಿ ಹೇಳಿ ಅಂದ್ರ ಸರ್ ಫಾರ್ಮುಲಾ ನೋಡ್ರಿ. ಫಸ್ಟ್ ಆಫ್ ಆಲ್ ಏನೇನ್ ಕೊಟ್ಟನ್? ಗಿವನ್ ಡೇಟಾ ಪ್ರಿನ್ಸಿಪಲ್ 5,000 ಆಗತ್ತಾ. ಬಡ್ಡಿ ದರ 4%. ಸಮಯ 3 ವರ್ಷ. ನಿಮಗೆ ಎಸ್ ಐ ಕಂಡು ಹಿಡಿಯಂತಿದ್ದಾರೆ. ಫಾರ್ಮುಲಾ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಸರ್ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ? 5,000. ರೇಟ್ ಎಷ್ಟಿದೆ? 4%. ಸಮಯ 3 ಡಿವೈಡೆಡ್ ಬೈ 100. 2 0 2 0 ಹೋಯ್ತ್ರಿ. ಉಳಿತೆಷ್ಟ್ರಿ? 50 ಗುಣಾಕಾರ 4 ಮೂರ್ಲೆ 12. 12 ಐದ್ಲಿ 60 ಅಂದ್ರೆ ಎಸ್ ಐ ಇಸ್ ಕೊಟ್ಟು ಎಷ್ಟಾಗತ್ತ? ₹600 ಇಸ್ ರೈಟ್ ಆನ್ಸರ್. ಇದು ಕೂಡ ಡಿಟೇಲ್ ಮೆಥಡ್ ಆಗಿ ಮಾಡಬಹುದು. ಗುಡ್. ಆಲ್ಮೋಸ್ಟ್ ಆನ್ಸರ್ ಮಾಡ್ತಾ ಇದೀರಾ. ಸೂಪರ್. ಕ್ಲಿಯರಾ? ಇದು ನೋಡ್ರಿ ಟ್ರಿಕ್ ಮುಖಾಂತರ ಏನಿಲ್ಲ. 4% ಹಂಗ 3 ವರ್ಷ ಅಂದ್ರ ಡೈರೆಕ್ಟ್ ಗುಣಾಕಾರ ಮಾಡ್ಬಿಡ್ರಿ ಇವೆರಡನ್ನ. ಸರಿ ಎಷ್ಟಾಗತ್ರಿ? 4 ಮೂರ್ಲೆ 12% ರೀ. ಈ 12% ಎದರ್ದು? 5,000 12% ತಕೊಂಡ್ಬಿಡ್ರಿ. ಆಟೋಮೆಟಿಕ್ ನಿಮ್ಗೆ ಎಸ್ ಐ ಕೂಡ ಸಿಗುತ್ತ. ಸೂಪರ್. ಓಕೆ. ನಂತರ ಈ ಪ್ರಶ್ನೆ ನೋಡ್ರಿ. ಎಸ್ ಇದು ನೋಡ್ರಿ ನಲ್ಲಿ ಮತ್ತು ತೊಟ್ಟಿ ಮೇಲಿರುವಂತ ಪ್ರಶ್ನೆ. ಅಂದ್ರೆ ಪೈಪ್ ಅಂಡ್ ಸಿಸ್ಟಮ್ ಮೇಲಿರುವಂತ ಪ್ರಶ್ನೆ. ಇದು ನೋಡ್ರಿ ಯಾವ ತರ ಅಂದ್ರೆ ಕಾನ್ಸೆಪ್ಟ್ ಸೇಮ್ ಟೈಮ್ ಅಂಡ್ ವರ್ಕ್ ತರನೇ ಕಾನ್ಸೆಪ್ಟ್ ಇರ್ತದ. ಬಟ್ ಸ್ವಲ್ಪ ಚೇಂಜಸ್ ಇರ್ತದ. ಯಾವ ತರ ಅಂತ ನೋಡೋಣ. ಎಸ್ ಏನ್ ಕೊಟ್ಟಾನ್ರಿ? ಎ ಪೈಪ್ ಟ್ಯಾಂಕ್. ಒಂದು ಟ್ಯಾಂಕ್ ಅದ್ರಿ. ಎ ಪೈಪ್ ತುಂಬಾಕ 6 ಗಂಟೆ. ನೋಡ್ರಿ ನಾ ಏನ್ ತಗೋತೀನಿ? ಎ ಅನ್ನೋದೊಂದು ಪೈಪ್ ಅದ. ಎಷ್ಟು ಗಂಟೆ ತೊಗೊಳತ್ತರಿ? 6 ಗಂಟೆ ತಗೊಳತ್ತದ. ಓಕೆ ಸರ್. ನಂತರ ಇನ್ನೊಂದು ಬಿ ಪೈಪ್ ಅದ್ರಿ. ಇದು ಖಾಲಿ ಮಾಡ್ತಾರೆ. ಲಕ್ಷ ಕೊಡ್ರಿ ಸರ್. ಒಂದೇದ್ದು ಎ ಪೈಪ್ ಏನ್ ಮಾಡ್ತದ? ಟ್ಯಾಂಕ್ ತುಂಬು ಪೈಪ್ ಅದ್ರಿ. ಓಕೆ ಸರ್. ಬಿ ಪೈಪ್ ಒಂದ್ ಅದ. ಇದು ಏನ್ ಮಾಡತ್ತದ? ಸರ್ ಟ್ಯಾಂಕ್ ಅನ್ನು ಖಾಲಿ ಮಾಡತ್ತದ. ಎಷ್ಟು? 10 ಗಂಟೆಲಿ. ಇದು ಖಾಲಿ ಮಾಡತ್ತಂದ್ರೆ ನೆಗೆಟಿವ್ ಆಗಿ ಬರ್ಕೋತೀನಿ ನಮಗ್ ಅಂಡರ್ಸ್ಟ್ಯಾಂಡ್ ಆಗಾಕ. ಇದು ಬಿ ಪೈಪ್ ಖಾಲಿ ಮಾಡೋದದ. ನನಗ್ ಹೇಳ್ರಿ ಓಕೆ ಸರ್ ಒಂದ್ ಪೈಪ್ 6 ಗಂಟೆ ತೊಗೊಳತ್, ಇನ್ನೊಂದ್ 10 ಗಂಟೆ. ಬಟ್ ನನಗ್ ಹೇಳ್ರಿ ಆ ಟ್ಯಾಂಕರ್ ಎಷ್ಟ್ ದೊಡ್ಡದದ ಅನ್ನೋದು ಗೊತ್ತಾಗ್ಬೇಕಲ್ರಿ. ದಟ್ ಮೀನ್ಸ್ ಏನ್ ತಗೋಬೇಕ್ರಿ? ಇದು ಸೇಮ್ ರೀ ಟೈಮ್ ಅಂಡ್ ವರ್ಕ್ ತರ. ಅಲ್ಲಿ ಒಟ್ಟು ಕೆಲಸನೇ ಕೊಟ್ಟಿರಲ್ಲ. ಅದೇ ತರ ಇಲ್ಲಿ ಟ್ಯಾಂಕ್ ನ ಕೆಪಾಸಿಟಿನೇ ಕೊಟ್ಟಿರಲ್ಲ. ಸೊ ಏನ್ ಮಾಡ್ಬೇಕು? 6 ಮತ್ತು 10 LCM ತಗೋಬೇಕು. ಅದೇ ಏನಾಗಿರ್ತದ? ಟ್ಯಾಂಕ್ ನ ಕೆಪಾಸಿಟಿ. 6 ಮತ್ತು 10 ಭಾಗ ಹೋಗುವಂತ ಒಂದು ಸಂಖ್ಯೆ ರೀ. ದಟ್ ಈಸ್ ಕಾಲ್ಡ್ LCM. ನಾನ್ ನೋಡ್ರಿ ಇದನ್ನ 30 ಅಂತ ಏನ್ ತಗೊಂಡೆ, ಇಮ್ಯಾಜಿನೇಷನ್ ಮಾಡ್ಕೊಂಡೆ. ದಟ್ ಮೀನ್ಸ್ ಇದು ಟ್ಯಾಂಕ್ ಕೆಪಾಸಿಟಿ ಐತ್ರಿ. ಕ್ಲಿಯರ್? ಸರ್ ಟ್ಯಾಂಕ್ ಕೆಪಾಸಿಟಿ ನಾನ್ ಇಮ್ಯಾಜಿನ್ ಮಾಡ್ಕೊಂಡೆ 30 ಲೀಟರ್ ಅದ ತಿಳ್ಕೋರಿ. ಹಂಗಂದ್ರ ನನಗೆ ಹೇಳ್ರಿ ಎ ಪೈಪಿನ ಕ್ಷಮತೆ ಎಫಿಷಿಯನ್ಸಿ ಏನ್ ಸಿಗತ್ರಿ? ಸರ್ 30 ಲೀಟರ್ ತುಂಬಲಾಕ 6 ಗಂಟೆ ತೊಗೊಳದಂದ್ರ ಸರ್ ಏನ್ ಗುಣಾಕಾರ ಮಾಡಿದ್ರ 30? ಸರ್ 6 5 30 ಅಂದ್ರಿ. ಇದ್ರ ಅರ್ಥ ರೀ ಪ್ರತಿ ಗಂಟೆಗೆ 5 ಲೀಟರ್ ಫಿಲ್ ಮಾಡತ್ತದ. ಅದೇ ತರ ಬಿ ಟ್ಯಾಂಕ್ ಏನ್ರಿ? ಬಿ ಪೈಪ್ ಏನ್ ಮಾಡ್ತದ? ಖಾಲಿ ಮಾಡತ್ತದ.
ಅಂದ್ರ ನೋಡ್ರಿ 30 ಲೀಟರ್‌ನ 10 ಗಂಟೆ ತೊಗೊಂಡ್ ಖಾಲಿ ಮಾಡಕಂದ್ರ ಗುಣಾಕಾರ ಏನಾಗತ್ರಿ? 10 ಮೂರ್ಲೆ 30 ದ್ಯಾಟ್ ಮೀನ್ಸ್ ಇದು ಏನ್ ಮಾಡ್ತಾರ್ರಿ 3 ಲೀಟರ್‌ನ ಪ್ರತಿ ಗಂಟೆಗೆ ಹೊರಗ್ ಹಾಕ್ತಾ ಇದೆ. ಅಂಡರ್‌ಸ್ಟ್ಯಾಂಡ್ ಆಗತ್ತದ ಯಾಕ್ ಮೈನಸ್ ಬರ್ಕೊಂಡೆ ನಾನು? ಮೈನಸ್ ಯಾಕ್ ಬರ್ಕೊಂಡೆ ಅಂದ್ರ ಸರ್ ಅದು ಖಾಲಿ ಮಾಡುವ ಪೈಪ್ ಅದ. ಅಂದ್ರ ಪ್ರತಿ ಗಂಟೆಗೆ ಎಷ್ಟ್ ಲೀಟರ್ ಹೊರಗ್ ಹಾಕಾತದ? 3 ಲೀಟರ್ ಹೊರಗ್ ಹಾಕಾತದ. ಓಕೆ ಹಾಗಾದ್ರ ಪ್ರಶ್ನೆ ಒಳಗ್ ಏನ್ ಕೇಳಾತ್ತನ? ಎರಡೂ ಸಪೋಸ್ ಎರಡೂ ಪೈಪ್‌ಗಳನ್ನು ಓಪನ್ ಮಾಡಿಟ್ಟಿದ್ದ ಅಂದ್ರ ಎಷ್ಟು ಗಂಟೆಯಲ್ಲಿ ತುಂಬ್ತದ? ನನಗ್ ಹೇಳ್ರಿ ಇವೆರಡೂ ಪೈಪ್‌ಗಳನ್ನ ಓಪನ್ ಮಾಡಾತ್ರ ಇದು ನೋಡ್ರಿ 1ನೇ ಪೈಪ 1 ಗಂಟೆಕ್ 5 ಲೀಟರ್ ತುಂಬ್ತದ. 2ನೇ ಪೈಪ 3 ಲೀಟರ್ ಹೊರಗ್ ಚೆಲ್ಲಾತದ. ಅಂದ್ರ 1 ಗಂಟೆ ಕೆಟ್ರಿ ಸರ್ ಟೋಟಲಿ 2 ಲೀಟರ್ ತುಂಬ್ತದ್ರಿ. ಯಾಕಂದ್ರ 5 ತುಂಬಿದ್ರ 3 ಹೊರಗ್ ಹಾಕಾತದ. ಬಟ್ ಟೋಟಲ್ ಕೆಪಾಸಿಟಿ ಎಟ್ಟದ್ರಿ ಟ್ಯಾಂಕಿಂದು? ಸರ್ 30 ಲೀಟರ. ಬಟ್ 2 ಪೈಪ್‌ಗಳು ಕೂಡಿ ಎಟ್ಟು ಓನ್ಲಿ 2 ಲೀಟರ್ ತುಂಬಾತನ. ಡಿವೈಡೆಡ್ ಬೈ 2 ಮಾಡ್ರಿ ಸರ್ 2 ಒಂದ್ಲೆ 2 15 ದ್ಯಾಟ್ ಮೀನ್ಸ್ 15 ಗಂಟೆಗಳ ಅವಶ್ಯಕತೆ ಇದೆ ಏನಂದ್ರ ಆ ಟ್ಯಾಂಕ್ ಅನ್ನ ತುಂಬೇಕಾರ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಅಂಡರ್‌ಸ್ಟ್ಯಾಂಡ್ ಆಯ್ತ್ರಿ? ಓಕೆ ಡನ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಎಸ್ ಏನ್ ಕೊಟ್ಟಾನ್ರಿ 200 ಮೀಟರ್ ಉದ್ದದ ಒಂದು ರೈಲು 72 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದು ಕಂಬವನ್ನು ದಾಟಲು ಎಷ್ಟು ಸೆಕೆಂಡ್‌ಗಳು ಬೇಕು? ಎಸ್ ಸರ್. ಏನ್ ಕೊಟ್ಟಾನ್ರಿ? ಸರ್ ಒಂದ್ 200 ಮೀಟರ್ ಉದ್ದದ ಒಂದ್ ರೈಲ್ ಅದ್ರಿ. ಓಕೆ. ಸರ್ ಒಂದ್ ರೈಲ್ ಅದ. ಎಷ್ಟ್ರಿ? ಸರ್ 200 ಮೀಟರ್ ಉದ್ದದ ಒಂದ್ ರೈಲ್ ಅದ. ಏನ್ ಮಾಡತ್ತ ಇದು? ಸರ್ ಎಷ್ಟು ಸ್ಪೀಡ್ ಕೊಟ್ಟಾನ? 72 ಕಿಲೋಮೀಟರ್ ಪರ್ ಅವರ್ ವೇಗದಾಗ ಹೊಂಟದ. ಏನು ಒಂದು ಕಂಬವನ್ನು ದಾಟಾತದ್ರಿ. ಒಂದು ಲೈಟ್ ಕಂಬವನ್ನು ದಾಟ್ತಾ ಇದೆ. ಓಕೆ. ಸೊ ಎಷ್ಟ್ ಸಮಯ ಬೇಕಾಗಿದೆ ಅಂತ ಕೇಳತ್ತಾನ. ಸಮಯ ಎಷ್ಟು? ಸಿಂಪಲ್. ಸೊ ನಿಮ್ಗ್ ಗೊತ್ತಿರ್ಲಿ ಸರ್ ಯಾವಾಗ್ಲೂ ವಿದ್ಯುತ್ ಕಂಬವನ್ನು ಆಗ್ಲಿ, ಒಬ್ಬ ಮನುಷ್ಯ ಆಗ್ಲಿ, ಒಂದು ಪ್ರಾಣಿ ಆಗ್ಲಿ, ಒಂದು ಗಿಡ ಆಗ್ಲಿ ದಾಟ್ಬೇಕಾದ್ರೆ ಅದು ನೋಡ್ರಿ ಖುದ್ದು ಟ್ರೈನ್ ಲೆಂತೆ ಪಾಸ್ ಆಗಿರುತ್ತೆ. ಯಾವುದೇ ತರ ನೋಡ್ರಿ ಇದ್ರದಂತ್ರು ಕನ್ಸಿಡರ್ ಆಗಲ್ಲ. ಯಾವ್ದ್ರದ್ದು ಗಿಡ, ಮರ, ವಿದ್ಯುತ್ ಕಂಬ ಆಗ್ಲಿ ಇದ್ರದ್ದು ಏನಾಗದ ಮ್ಯಾಟರ್ ಆಗಲ್ಲ. ಬಟ್ ನಮಗೇನ್ ಮ್ಯಾಟರ್ ಆಗುತ್ತ? ಸರ್ ಇದ್ರದ್ದು ಏನು ಖುದ್ದು ಟ್ರೈನ್ ಲೆಂತ್ ಮ್ಯಾಟರ್ ಆಗತ್ತಾ. ಹಾಗಾದ್ರೆ ನನಗ್ ಹೇಳ್ರಿ ಸರ್ ಫಾರ್ಮುಲಾ ಏನಿದೆ? ಸರ್ ಫಸ್ಟ್ ಆಫ್ ಆಲ್ ಗಿವನ್ ಡೇಟಾ ಏನ್ ಕೊಟ್ಟಾನ ಸರ್? ಏನ್ ಟ್ರೈನ್ ಲೆಂತ್ ಅಂದ್ರ ಡಿಸ್ಟೆನ್ಸ್ ತಗೋಬೇಕು. ಎಷ್ಟ್ ಕೊಟ್ಟಾನ? 200 ಮೀಟರ್ ಕೊಟ್ಟಾನ. ಸ್ಪೀಡ್ ಎಷ್ಟ್ ಕೊಟ್ಟಾನ್ರಿ? 72 ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ. ನಂತರ ನಿಮಗೇನ್ ಕೇಳ್ಯಾನ? ಟೈಮ್ ನ ಕೇಳ್ತಾ ಇದ್ದಾನ. ನನಗ್ ಹೇಳ್ರಿ ಮೀಟರ್ನ್ಯಾಗ ಕೊಟ್ಟು ಇಲ್ಲಿ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ನ್ಯಾಗ ಕೊಟ್ಟಾನಲ್ರಿ ಮೊದ್ಲಿಗೆ ಇದನ್ನ ಏನ್ ಮಾಡ್ಬೇಕು? ಸರ್ ಕನ್ವರ್ಷನ್ ಮಾಡ್ಬೇಕು. ಕಾರಣ ಮೀಟರ್ನ್ಯಾಗ ಇದ್ದಿದ್ದು ಕಿಲೋಮೀಟರ್ ಪರ್ ಅವರ್ ನ್ಯಾಗ ಕೊಟ್ಟಾನಂದ್ರ ಇದು ಕೂಡ ಮೀಟರ್ ಪರ್ ಸೆಕೆಂಡ್ ಆಗಿರ್ಬೇಕ್ರಿ. ಹಾಗಾಗಿ ಏನ್ ಮಾಡ್ಬೇಕು? 72 ಗುಣಾಕಾರ 5/18 ಮಾಡ್ಬಿಟ್ರಿ ನಿಮ್ ಆಟೋಮೆಟಿಕ್ ಏನ್ ಕನ್ವರ್ಟ್ ಆಗತ್ತ? ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗತ್ತ. ಹೆಂಗಂದ್ರ ಸರ್ ನೆಕ್ಸ್ಟ್ ನೋಡ್ರಿ 18 ಒಂದ್ಲೆ 18 ನಾಲ್ಕಲೆ ಅಂದ್ರ ಸ್ಪೀಡ್ ಇಸ್ಕೊಲ್ ಟು ಎಷ್ಟ್ ಬಂತ್ರಿ? 20 ಮೀಟರ್ ಪರ್ ಸೆಕೆಂಡ್. ಈಗ ನನಗ್ ಹೇಳ್ರಿ 200 ಮೀಟರ್ ಇಲ್ಲಿ 20 ಮೀಟರ್ ಪರ್ ಸೆಕೆಂಡ್ ಅಂದ್ರ 2 ಡೇಟಾ ಮ್ಯಾಚ್ ಆಗಕ್ ಶುರು ಆಯ್ತು ಈಗ. ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಫಾರ್ಮುಲಾ ನಿಮ್ಗೆ ಗೊತ್ತದ ಡಿಸ್ಟೆನ್ಸ್ ಇಸ್ಕೊಲ್ ಟು ಯಾವಾಗ್ಲೂ ಸ್ಪೀಡ್ ಇಂಟು ಟೈಮ್ ಆಗಿರ್ತದ. ಫಾರ್ಮುಲಾ ಹಾಕ್ರಿ. ಸರ್ ಡಿಸ್ಟೆನ್ಸ್ ಎಷ್ಟ್ ಕೊಟ್ಟಾನ? 200 ಮೀಟರ್ ಈಕ್ವಲ್ ಟು ಸ್ಪೀಡ್ ನೋಡ್ರಿ 72 ಕಿಲೋಮೀಟರ್ ಪರ್ ಅವರ್ ತಗೋಬಾರ್ದು. ಕಾರಣ ನೋಡ್ರಿ ಯಾಕಂದ್ರ ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ ಮೊದ್ಲಿಗಿಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡೆ. ಸರ್ 20 ತಗೊಂಡೆ. ನಿಮಗೆ ಏನ್ ಕಂಡಿಡಿಯದನ? ಸಮಯ. ಸೊ ಹಾಗಾದ್ರ ಸಮಯ ಬೇಕಂದ್ರ ಸಿಂಪಲ್ 200 ಈ ಕಡೆ 20 ಕಳಿಸ್ರಿ ಡಿವೈಡೆಡ್ ಬೈ 20 ಆಯ್ತು. ಈ 0 2 ಒಂದ್ಲೆ 2 ಹತ್ಲೆ ಅಂದ್ರ ಸಮಯ ಎಷ್ಟಾಗತ್ತ? 10 ಸೆಕೆಂಡ್‌ಗಳಲ್ಲಿ ಏನಾಗತ್ರಿ? ಈ ಟ್ರೇನು ವಿದ್ಯುತ್ ಕಂಬವನ್ನು ದಾಟುತ್ತದೆ. ಆಪ್ಷನ್ ಬಿ. ಐ ಹೋಪ್ ಕ್ಲಿಯರ್ ಆಯ್ತ ತಿಳ್ಕೊತೀನಿ. ಇದು ನೋಡ್ರಿ ಮೇನ್ ಇಂಪಾರ್ಟೆಂಟ್ ಕನ್ವರ್ಷನ್‌ಗಳು. ನೆನಪಿರ್ಲಿ ಯಾವಾಗ್ಲೂ ಕಿಲೋಮೀಟರ್ ಪರ್ ಅವರ್ ದಿಂದ ಮೀಟರ್ ಪರ್ ಸೆಕೆಂಡ್ ಹೋಗ್ಬೇಕಂದ್ರ ಗುಣಾಕಾರ 5/18 ಮಾಡ್ಬೇಕು. ಅಥವಾ ವಾಪಸ್ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಹೋಗ್ಬೇಕಂದ್ರಿ ಗುಣಾಕಾರ 18/5 ಮಾಡ್ಕೋಬೇಕು. ಇದು ಒಂದು ನೋಟ್ ಮಾಡ್ಕೊಳ್ಳಿ. ಓಕೆ ಡನ್. ನೆಕ್ಸ್ಟ್ ಈ ಪ್ರಶ್ನೆ ನೋಡ್ರಿ. ಸರ್
₹1200 ಎಂಆರ್‌ಪಿ ವಸ್ತುವಿನ ಮೇಲೆ 15% ರಿಯಾಯಿತಿ ನೀಡಿದರೆ ಮಾರಾಟ ಬೆಲೆ ಎಷ್ಟು? ಸಿಂಪಲ್ ಆಗಿರುವಂತ ಪ್ರಶ್ನೆ. ಏನ್ರಿ ರಿಯಾಯಿತಿ ಡಿಸ್ಕೌಂಟ್ ಪರ್ಸೆಂಟೇಜ್ ಮೇಲೆ ಇರುವಂತ ಪ್ರಶ್ನೆ. ಏನು ಅವನೇ ಕೊಟ್ಬಿಟ್ಟಾನ ಸರ್ ಎಂಆರ್‌ಪಿ ಅಂದ್ರ ಆ ವಸ್ತುವಿನ ಮೇಲೆ ರೇಟ್ ಎಷ್ಟು ಕೊಟ್ಟಾನ ಎಂಆರ್‌ಪಿ ಸರ್ ₹1200 ಆದ್ರಿ. ಡಿಸ್ಕೌಂಟ್ ಎಷ್ಟು ಕೊಡಾತನ 15% ರಿಯಾಯಿತಿ ಕೊಡಾತನ. ನಿಮಗ ಮಾರಿದ ಬೆಲೆ ಅಂದ್ರ ಸೆಲ್ಲಿಂಗ್ ಪ್ರೈಸ್ ಕೇಳಾತನ. ಸಿಂಪಲ್ ಸರ್ ಫಾರ್ಮುಲಾ ಏನದ? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಎಂಆರ್‌ಪಿ ಇಂಟು ಡಿಸ್ಕೌಂಟ್ ಪರ್ಸೆಂಟೇಜ್. ನನಗ್ ಹೇಳ್ರಿ 15% ಡಿಸ್ಕೌಂಟ್ ಕೊಡಾತನಂದ್ರ ಇದರ ಅರ್ಥ ರೀ ಯಾವ ತರ ರೀ ₹100 ಇರೋ ವಸ್ತುನ 85ಕ್ಕೆ ಮಾರಾತನ. ಈ ಸ್ಟೆಪ್ ಗೊತ್ತಾರ ಮುಗಿದೋಯ್ತು. ಹಾಗಾದ್ರ ಸರ್ ಮಾರಿದ ಬೆಲೆ ಈಕ್ವಲ್ ಟು ಎಂಆರ್‌ಪಿ ಎಷ್ಟಂದ್ರೆ ವಸ್ತುವಿನ ಮೇಲೆ 1200. ಸರ್ ಡಿಸ್ಕೌಂಟ್ ಎಷ್ಟು 15% ಅಂದ್ರ ₹100 ಇರೋ ವಸ್ತುನ 85ಕ್ಕೆ ಮಾರಾತನ. ದಟ್ ಮೀನ್ಸ್ ನೋಡ್ರಿ ಸರ್ 20 ಆಯ್ತು ಸರ್ 12 ಗುಣಾಕಾರ 85 ಮಾಡ್ರಿ. ಸರ್ 85ಕ್ಕೆ ಗುಣಾಕಾರ 12 ಮಾಡ್ರಿ. 12 ಐದ್ಲೆ 60, 12 ಎಂಟ್ಲೆ 96 ಅಂದ್ರೆ ಏನಾಗುತ್ತೆ ಸಾರಿ ಎಷ್ಟು 1200 ಅದಲ್ರಿ ಎಸ್ 12 ಎಂಟ್ಲೆ 96 ಅಂದ್ರ 6 ಎಷ್ಟಾಗತ್ರಿ 102 ಆಯ್ತು. ಸೊ ದಟ್ ಮೀನ್ಸ್ ಆನ್ಸರ್ ಏನಾಗುತ್ತ ಸರ್ 1020 ಈಸ್ ರೈಟ್ ಆನ್ಸರ್. ಮಾರಿದ ಬೆಲೆ ಎಷ್ಟಾಗಿರ್ತದ 1020. ಆಪ್ಷನ್ ಬಿ. ಸೂಪರ್. ಗುಡ್ ಗುಡ್ ಜ್ಯೋತಿ, ಶಿಲ್ಪಾ, ಪಲ್ಲವಿ, ರೇಖಾ. ಸೂಪರ್. ಓಕೆ ಓಕೆ ಸರ್ ನೆಕ್ಸ್ಟ್ ಪ್ರಶ್ನೆ. ಹಾ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನ್ ಕೊಟ್ಟಾನ ಸರ್. ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳದಾರ. ಟೋಟಲ್ ನೋಡ್ರಿ ಎಷ್ಟ್ ಅದಾರ 40 ಸ್ಟೂಡೆಂಟ್ಸ್ ಅದಾರ. ಅದ್ರಾಗ ಪರೀಕ್ಷೆಯಲ್ಲಿ 25% ವಿದ್ಯಾರ್ಥಿಗಳು ಎ ಶ್ರೇಣಿ ತಗೊಂಡ್ರ. ಓಕೆ ಸರ್. ಸರ್ ಯಾವ ತರ ಮಾಡ್ಬೇಕು ನೋಡ್ರಿ ಗಿವನ್ ಡೇಟಾ ಬರ್ಕೋರಿ. ಟೋಟಲ್ ಎಷ್ಟ್ ಜನ ಅದಾರ ಸ್ಟೂಡೆಂಟ್ಸ್ ಗಳು 40 ಸ್ಟೂಡೆಂಟ್ಸ್ ಗಳು ಅದಾರ. ಓಕೆ. ನಂತರ ಅದ್ರಾಗ 25% ವಿದ್ಯಾರ್ಥಿಗಳು ಎ ಅಂದ್ರ ಎ ಗ್ರೇಡ್ ತಗೊಂಡವ್ರಿ. ಸರ್ ಎ ಗ್ರೇಡ್ ತಗೊಂಡವ್ರು ಎಷ್ಟ್ ಜನ ಅದಾರ 25% ಅದಾರಿ. ಸೂಪರ್. ನಂತರ ಸರ್ 50% ಬಿ ಶ್ರೇಣಿ ತಗೊಂಡ್ರ ಅಂದ್ರ ನೆಕ್ಸ್ಟ್ ಬಿ ಗ್ರೇಡ್ ಎಷ್ಟ್ ಜನ ತಗೊಂಡಾರಿ ಸರ್ 50% ಬಿ ಗ್ರೇಡ್ ತಗೊಂಡಾರಿ. ಓಕೆ ಸರ್. ಹಂಗಂದ್ರ ಸಿ ಶ್ರೇಣಿ ಪಡೆದವರು ಉಳಿದವ್ರು ಯಾರಾಗಿರ್ತಾರ ಅಫ್ಕೋರ್ಸ್ ಎ ಮತ್ತು ಬಿ ಗ್ರೇಡ್ ತಗೊಂಡಿಂದ ಸಿ ಗ್ರೇಡ್ ತಗೊಂಡವ್ರು ಇರ್ಲೇಬೇಕ್ರಿ. ಎಸ್ ಸರ್. ಅದ್ರಾಗ ನಿಮಗ್ ಕೇಳತ್ತಾರ ಅದೇ ಸಿ ಶ್ರೇಣಿ ತಗೊಂಡವ್ರ ಸಂಖ್ಯೆ ಕೇಳ್ತಾ ಇದಾನ. ನನಗ್ ಹೇಳ್ರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋರಿ ಸರ್. ಟೋಟಲಿ ನೋಡ್ರಿ ಸ್ಕೂಲ್ ಅಂದಾಗ 100% ಪ್ರತಿಶತ ಇರ್ತದ. ಅದ್ರಾಗ ಎ ಮತ್ತು ಬಿ ತಗೊಂಡವ್ರು ಎಷ್ಟಾದ್ರು ಟೋಟಲ್ ನನಗ್ ಹೇಳ್ರಿ ಸರ್ 75% ಏನಾದ್ರು ಟೋಟಲ್ ಎ ಮತ್ತು ಬಿ ಗ್ರೇಡ್ ತಗೊಂಡವ್ರಾದ್ರು ಅಂದ್ರೆ ಉಳಿದಿದ್ದೆ ಅಷ್ಟು 100 ಅಂತ ತಗೊಂಡ್ರೆ ಉಳ್ದವ್ರ ಎಷ್ಟಾದ್ರು ಸರ್. ಹಂಗಾರ ಸಿ ಗ್ರೇಡ್ ತಗೊಂಡವ್ರ ಸಂಖ್ಯೆ ಎಷ್ಟಿರ್ತದ ಸರ್ 25% ಇರ್ಲೇಬೇಕು. ಯಾಕಂದ್ರ 100% ಅಂತ ತಗೊಂಡಂದ್ರ ಕಂಪ್ಲೀಟ್ 100 ಇರ್ತದ. ಅದ್ರಾಗ ಎ 25% ತಗೊಂಡಾರ, ಬಿ 50% ಅದ್ರ 75% ಎ ಮತ್ತು ಬಿ ಆದ್ರ ಇನ್ ಉಳ್ದವ್ರ ಯಾರು 25% ಸಿ ದವ್ರ ಆಗಿರ್ತಾರ. ದಟ್ ಮೀನ್ಸ್ ನೋಡಿ ಟೋಟಲ್ ಸ್ಟೂಡೆಂಟ್ 40 ಅದಾರ. ಇದ್ರದ್ದು 25% ತಗೊಂಡ್ಬಿಡ್ರಿ ನಿಮ್ಗೆ ಸಿ ಶ್ರೇಣಿ ಸಿಗ್ತದ. ಸರ್ 25% ಅಂದ್ರೆ 25/100. ಸರ್ 25 ಒಂದ್ಲೆ 25 4ಲೆ 4 ಒಂದ್ಲೆ 4 ಹತ್ಲೆ ಅಂದ್ರ ಸಿ ಗ್ರೇಡ್ ತಗೊಂಡವರ ಸಂಖ್ಯೆ ಎಷ್ಟಪ್ಪ ಅಂದ್ರ ಸರ್ 10 ಮೆಂಬರ್ಸ್ ಆಗಿರ್ತಾರ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಗುಡ್. ಸೂಪರ್. ಓಕೆ ನೆಕ್ಸ್ಟ್ ನೋಡ್ರಿ. ಇದು ಕೂಡ ಟೈಮ್ ಅಂಡ್ ವರ್ಕ್ ಮೇಲೆ ಇರುವಂತ MDH ಮೇಲೆ ಇರುವಂತ ಪ್ರಾಬ್ಲಮ್ ನೋಡ್ರಿ. ಇದು ಏನ್ ಕೊಟ್ಟಾನ 15 ಕಾರ್ಮಿಕರು ಒಂದು ಕಾಮಗಾರಿಯನ್ನು 12 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದ್ರೆ 9 ಕಾರ್ಮಿಕರಿದ್ದರೆ ಎಷ್ಟು ದಿನ ಬೇಕಾಗುತ್ತದೆ? ಸಿಂಪಲ್. ಶಿಲ್ಪಾ ಅವರು ರಿಪೀಟ್ ಅಂತಿದ್ದಾರೆ ನೋಡಿ ಮೇಡಮ್ ಏನ್ ಕೊಟ್ಟಿದ್ದಾನೆ ಟೋಟಲ್ 40 ಸ್ಟೂಡೆಂಟ್ಸ್ ಅದಾರ್ರಿ. ಅದ್ರಾಗ 25 ವಿದ್ಯಾರ್ಥಿಗಳು ಎ ಶ್ರೇಣಿ ತಗೊಂಡ್ರ ನೋಡ್ರಿ. ಎ ಗ್ರೇಡ್ ತಗೊಂಡವ್ರು 25%. ಆಮೇಲೆ ನೆಕ್ಸ್ಟ್ 50% ಬಿ ಗ್ರೇಡ್ ತಗೊಂಡ್ರ ಅಂದ್ರ ಬಿ ಗ್ರೇಡ್ ತಗೊಂಡವ್ರ ಎಷ್ಟ್ರಿ ಸರ್ 50% ಆಯ್ತು. ಓಕೆ ಹಂಗಾದ್ರ ಉಳಿದವರು ಸಿ ಶ್ರೇಣಿ ತಗೊಂಡ್ರ ಅಂತ ಹೇಳ್ಬಿಟ್ಟ ನಾವನೇ ಅಂದ್ರ ಉಳಿದವ್ರ ಅಂದ್ರ ಎಷ್ಟಾದ್ರಿ 25 ಎ ಆದ್ರು ಬಿ 50% ಆದ್ರಂದ್ರ ಟೋಟಲ್ 75% ಇವ್ರು ಇಬ್ರು ಆದ್ರ 25% ಯಾರಾಗಿರ್ತಾರ ಉಳಿದವ್ರು ಸಿ ಆಗಿರ್ತಾರ. ಸಿಂಪಲ್. ಈ 25% ತೆಗಿಬೇಕು ಎದ್ರದು ಟೋಟಲ್ ಅತ್ತ ಅವನೇ ಕೊಟ್ಟನ ಎಷ್ಟು 40 ಜನ ಅದಾರತ್ತ. ಈ 40 ಜನದಾಗ 25% ತೆಗೆದ್ ಬಿಡ್ರಿ ನಿಮ್ಗೆ ಏನ್ ಗೊತ್ತಾಗತ್ತ 10 ಸ್ಟೂಡೆಂಟ್ ಯಾರಾಗಿರ್ತಾರ ಸಿ ಗ್ರೇಡ್ ತಗೊಂಡವ್ರು. ಐ ಹೋಪ್ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ. ಎಸ್ ಸರ್. ನಂತರ ಈ ಪ್ರಶ್ನೆ ನೋಡ್ರಿ ಸರ್. ಇದು ಫಾರ್ಮುಲಾ ಯಾವ ತರ ಅಂದ್ರ M1 D1 H1 ಡಿವೈಡೆಡ್ ಬೈ W1 ಈಕ್ವಲ್ ಟು
M2D2S2 ಡಿವೈಡೆಡ್ ಬೈ W2 ಫಾರ್ಮುಲಾ ರೀ. ಈ ಫಾರ್ಮುಲಾ ಹಾಕ್ಬಿಟ್ರ ಆನ್ಸರ್ ಬರುತ್ತೆ. ಹೆಂಗ್ರಿ ಸರ? ಸಿಂಪಲ್ ಆಗಿ ಯಾರ್ರಿ ಸರ? 15 ಕಾರ್ಮಿಕರು ಒಂದು ಕಾಮಗಾರಿ ಅಂದ್ರೇನ್ರಿ? ಅದು ಒಂದು ಕೆಲಸ. W1 ಇರ್ತದ ಕೆಳಗಡೆ. 15 ಕಾರ್ಮಿಕರು ಒಂದು ಕೆಲಸವನ್ನು ಎಷ್ಟ್ ದಿನ? ಡಿ ಅಂದಲ್ಲಿ 12 ದಿನ. ಸರ್ ಎಚ್ ಕೊಟ್ಟಿಲ್ಲ ಅಂದ್ರೆ ಬಿಡ್ರಿ. ಸಿಂಪಲ್ ಯಾವ ಕೊಟ್ಟನದ್ ಹಾಕಿನಿ. ಏನು ಒಂದು 15 ಕಾರ್ಮಿಕರು ಒಂದು ಕೆಲಸನ 12 ದಿನದಾಗ ಮಾಡತ್ತಾರ. ನೆಕ್ಸ್ಟ್ ಏನ್ ಕೇಳತ್ತಾನ? 9 ಕಾರ್ಮಿಕರು ಅದೇ ದಿನ ನೋಡ್ರಿ ಅದೇ ಸೇಮ್ ಕೆಲಸ ಮಾಡಾಕ ಎಷ್ಟ್ ದಿನ ಅಂದ್ರೆ D2 ಸೇಮ್ ಕೆಲಸ ಮಾಡಾಕ. ಸಿಂಪಲ್ ಆಗಿರುವಂತ ಇಕ್ವೇಶನ್ ಆಯ್ತು. ನನಗೆ ಹೇಳ್ರಿ ಯಾವ ತರ ಬರ್ಕೋಬಹುದು? 15 ಗುಣಾಕಾರ 12 ಈಕ್ವಲ್ ಟು 9 ಗುಣಾಕಾರ D2 ಬೇಕಂದ್ರೆ ಗುಣಾಕಾರ 9 ಈ ಕಡೆ ಕಳಿಸ್ರಿ. 15 ಗುಣಾಕಾರ 12 ಡಿವೈಡೆಡ್ 9 ಈಕ್ವಲ್ ಟು D2 ಕಟ್ತಾ ನೋಡ್ರಿ. 3 3 9 3 4 12 ಸರ್. 3 1 3 5 15 ಉಳಿತೇಷ್ಟ್ರಿ ಸರ್? D2 ಈಕ್ವಲ್ ಟು 5 4 20 ದಿನಗಳ ಅವಶ್ಯಕತೆ ಇರ್ತದ್ರಿ. ಸೊ ಆನ್ಸರ್ ಏನಾಗತ್ತ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೂಪರ್. ಎಸ್, ಆಲ್ಮೋಸ್ಟ್ ಆನ್ಸರ್ ಮಾಡ್ರಿ ಎಲ್ಲರೂ. ಗುಡ್. ಓಕೆ ಸರ್. ನಂತರ ಈ ಪ್ರಶ್ನೆ ನೋಡ್ರಿ. ಒಂದು ತ್ರಿಕೋನದ ತಳ ಅಂದ್ರೇನ್ರಿ? ಆಧಾರ ಕೊಟ್ಟಾನ 24 ಮೀಟರ್ ಮತ್ತು ಎತ್ತರ 15 ಮೀಟರ್ ಆದರೆ ವಿಸ್ತೀರ್ಣ ಎಷ್ಟು? ಓಕೆ ಸರ್. ಸಿಂಪಲ್ ಆಗಿರುವಂತ ಪ್ರಶ್ನೆ. ಸರ್ ಒಂದು ತ್ರಿಭುಜದ ತ್ರಿಭುಜದ ಏನು ಸಪೋಸ್ ABC ಅಂತ ತಿಳ್ಕೊರಿ. ಇದ್ರದ್ದು ಆಧಾರ ಅಂದ್ರೆ ತಳ ಅಂದ್ರೆ ಎಷ್ಟು ಕೊಟ್ಟಾನ? 24 ಸೆಂಟಿಮೀಟರ್ ಕೊಟ್ಟಾನ. ಅದ್ರ ಜೊತೆಗೆ ಇದ್ರ ಎತ್ತರ ಕೊಟ್ಟಾನ. ಹೈಟ್ ಕೊಟ್ಟಾನ್ರಿ ಎಷ್ಟು? 15 ಮೀಟರ್ ಕೊಟ್ಟಾನ. ಸೆಂಟಿಮೀಟರ್ ಅಲ್ಲ, ಇದು ಮೀಟರ್ ಇದೆ. ಎಸ್. ಸೊ ಹಾಗಾದ್ರ ಈ ತ್ರಿಭುಜದ ವಿಸ್ತೀರ್ಣ ಕೇಳತ್ತಾನ. ಹೆಂಗ್ ಮಾಡೋದು ಸರ್? ನಿಮ್ಗೆ ಗೊತ್ತಿರ್ಲಿ ಸರ್. ವಿಸ್ತೀರ್ಣ ಯಾವುದೇ ತ್ರಿಭುಜದ ಎತ್ತರ ಕೊಟ್ಟಾಗ ವಿಸ್ತೀರ್ಣ ಕಂಡುಹಿಡೋ ಸೂತ್ರ ಏನಾಗತ್ತ? 1/2 ಪಾದ ಇಂಟು ಎತ್ತರ ಆಗಿರ್ತದ್ರಿ. ಸಿಂಪಲ್ ಪ್ರಶ್ನೆ. ಹಾಗಾದ್ರೆ ಸರ್ 1/2 ಪಾದ ಎಷ್ಟಿದೆ? 24 ಮೀಟರ್ ಇದೆ. ಗುಣಾಕಾರ ಎತ್ತರ ಎಷ್ಟದ್ರಿ? 15 ಅದ. ಸರ್ ಸಿಂಪಲ್ 2 1 2 12 ನನಗೆ ಹೇಳ್ರಿ 12 ಗುಣಾಕಾರ 15 ಮಾಡಿ. ಸರ್ 15ಕ್ಕೆ ಗುಣಾಕಾರ 12 ಮಾಡಿದೆ. 12 5 60. 12 1 12 6 ಎಷ್ಟಾಗತ್ತ? 180 ಬರುತ್ತೆ ರೀ ಆನ್ಸರು. ಸರ್ ಆನ್ಸರ್ ಈಸ್ 180 ಮೀಟರ್ ಸ್ಕ್ವೇರ್ ಇಸ್ ರೈಟ್ ಆನ್ಸರ್. ಏರಿಯಾ ಈಕ್ವಲ್ ಟು ಆಪ್ಷನ್ ಬಿ ಆಗುತ್ತೆ ರೀ. ಓಕೆ ಭೀಮರಾಯ ಪಾಟೀಲ್ ಅವರೇ. ಎಸ್, ಸ್ಲೋ ಹೇಳೋಣ. ಓಕೆ. ಓಕೆ ಸರ್. ಈ ಪ್ರಶ್ನೆ ನೋಡ್ರಿ ಏನ್ ಕೊಟ್ಟಾನ? ಸರ್ 2 ಪೂರ್ಣಾಂಕ್ 1/2 ಗುಣಾಕಾರ 1 ಪೂರ್ಣಾಂಕ್ 1/3 ಪ್ಲಸ್ 4 ಪೂರ್ಣಾಂಕ್ 1/4 ಆದರೆ ಇದನ್ನ ಸರಳೀಕರಿಸಿ ಅಂತ ಕೊಟ್ಟಾನ. ಫಸ್ಟ್ ಆಫ್ ಆಲ್ ನೋಡ್ರಿ, ಏನ್ ಸರ್ ಇದು ಯಾವ ಭಿನ್ನ ರಾಶಿಗಳದಾವ್? ನನಗ್ ನೋಡ್ರಿ ಇವೆಲ್ಲ ಭಿನ್ನ ರಾಶಿ ಯಾವ ತರ ಕಾಣತ್ತಾವ ಅಂದ್ರ ಸರ್ ಮಿಶ್ರ ಭಿನ್ನ ರಾಶಿ ಅದಾವು. ಈ ಮಿಶ್ರ ಭಿನ್ನ ರಾಶಿಯನ್ನ ಮೊದ್ಲಿಗೆ ಏನ್ ಮಾಡ್ಬೇಕ್ರಿ? ಸಾಮಾನ್ಯ ಭಿನ್ನ ರಾಶಿಗೆ ಪರಿವರ್ತಿಸ್ಬೇಕು. ಅವಾಗ ನಿಮ್ಗ ಈಸಿಯಾಗಿ ಮಾಡಕ್ ಬರ್ತದ. ಓಕೆ. ಹೆಂಗ್ ಮಾಡ್ಬೇಕು ಅರ್ಥ ಮಾಡ್ಕೋರಿ. ಎಸ್. ನೆಕ್ಸ್ಟ್ ಏನಿಲ್ಲ ರೀ. ಏನ್ ಮಾಡ್ಬೇಕು ಸರ್? 2 2 4 ಇವೆರಡು ಗುಣಾಕಾರ ಮಾಡಿ ಬಂದ್ ಉತ್ತರಕ್ ಮೇಲ್ಗಡೆ ಕೂಡಿಸ್ಬೇಕು. ಸಿಂಪಲ್. ಓಕೆ ಸರ್. ಹೆಂಗ? 2 2 4 4 1 ಕೂಡಿಸ್ರಿ ಸರ್. 5/2 ಬಂತು. ನಡ್ಬರ್ಕ್ ಏನದ್ರಿ? ಗುಣಾಕಾರ ಅದ. ನಂತರ ಇದು ಕೂಡ ಒಂದು ಮಿಶ್ರ ಭಿನ್ನ ರಾಶಿ ಅದ. ಸಾಮಾನ್ಯ ಭಿನ್ನ ರಾಶಿ ತೊಂಬರ್ರಿ. 3 1 3 3 1 ಕೂಡಿಸ್ರಿ 4/3 ಆಯ್ತು. ಮಧ್ಯದಲ್ಲಿ ಪ್ಲಸ್ ಇದೆ ಸರ್. ಇದು ಕೂಡ 4 4 16 1 17/4 ಆಯ್ತು. ಸೊ ಇದರಿಂದ ನಮಗ್ ಏನ್ ಗೊತ್ತಾಯ್ತ್ರಿ? ಸೊ ಮಿಶ್ರ ಭಿನ್ನ ರಾಶಿಯಿಂದ ಸಾಮಾನ್ಯ ಭಿನ್ನ ರಾಶಿ ತೊಗೊಂಬಂದ್ರಿ. ನಂತರ ನೋಡ್ರಿ ಏನದಾವ್? 2 ಭಿನ್ನ ರಾಶಿ ಗುಣಾಕಾರ ಮೊದಲು ಮಾಡ್ಕೊರಿ. ಎಲ್ಲೆಲ್ಲಿ ಕಟ್ತಾ ಹೋಗತ್ ನೋಡ್ರಿ. 2 1 2 2 ಸೊ ಅದ್ರ ನಂತರ ಇಲ್ಲಿ ಕಡ್ತಾ ಹೊಡ್ಯಾಕ್ ಬರಲ್ರಿ. ಯಾಕಂದ್ರ ನಡ್ಬರ್ಕ್ ಪ್ಲಸ್ ಅದ. ಓನ್ಲಿ ಗುಣಾಕಾರ ಇದ್ದಲ್ಲಿ ಮಾತ್ರ ಕಡ್ತಾ ಹೊಡಿಬಹುದು. ಹಾಗಾದ್ರೆ ಉಳಿತೇನ್ರಿ ಇದ್ರಲ್ಲಿ? ಸರ್ ಮೇಲ್ಗಡೆ ನೋಡ್ರಿ 5 2 10 ಕೆಳಗಡೆ 3 1 3 ನಂತರ ಪ್ಲಸ್ 17/4 ಉಳಿತು. ನಂತರ 2 ಭಿನ್ನ ರಾಶಿಗಳನ್ನು ಕೂಡ್ಸೋದ್ ಮಂತ್ರಿ. ಏನ್ ಮಾಡ್ಬೇಕು? ಒಂದು ತಲೆಯಾಗಿರ್ಲಿ. ಕೆಳಗಡೆ 2 ಛೇದಗಳು ಬೇರೆ ಬೇರೆ ಇತ್ತಂದ್ರ ಡೈರೆಕ್ಟ್ ಕೂಡ್ಸಾಕ್ ಬರಲ್ಲ. ಇದಕ್ ನೋಡ್ರಿ ಒಂದ್ LCM ತಗೋಬಹುದು ಅಥವಾ ಏನ್ ಮಾಡ್ಬೇಕಾಗತ್ತ? ಓರೆ ಗುಣಾಕಾರ ಮಾಡ್ಬೇಕಾಗತ್ತ. ಕ್ಲಿಯರ್?
ಸೊ ಇದು ನೆನಪಿರ್ಲಿ. ಸೊ ಹಾಗಾದ್ರೆ ನಾನ್ ನೋಡ್ರಿ ಎಲ್ಸಿಎಂ ತಗೊಳಕ್ಕಿಂತ ನಾನು ಓರೆ ಗುಣಾಕಾರ ಮಾಡ್ತೀನಿ. ಯಾವ ತರ? ಸರ್ 4 ಹತ್ಲೆ 40 ನಡಬರ್ಕ್ ಪ್ಲಸ್ ಅದ 17 ಮೂರ್ಲೆ 51 ಡಿವೈಡೆಡ್ ಬೈ 3 4ಲೆ 12 ಆಗತ್ತ. ಹಾಗಾರ ಮೇಲೆ ಎಷ್ಟಾಗುತ್ತೆ ಸರ್? ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಸರ್ ಮೇಲೆ ಕೂಡ್ಸಿರ 91 ಡಿವೈಡೆಡ್ ಬೈ 12 ಆಯ್ತು. ಸರ್ ಆಪ್ಷನ್ ಅಲ್ಲಿ ಕಾಣ್ತಾ ಇಲ್ಲ ರೀ ಅಂತ ಕೇಳ್ಬೋದು ನೀವು. ಹೌದಾ? ಅವಾಗ ಏನ್ ಮಾಡ್ಬೇಕು? 91/12 ಸರ್ ಏನಿಲ್ಲ 91ಕ್ಕ 12ಲೆ ಭಾಗಾಕಾರ ಮಾಡಿ ಏನು ವಾಪಸ್ ಮಿಶ್ರ ಭಿನ್ನರಾಶಿ ತರಬೇಕು. ಹೆಂಗೆ ಸರ್ ಅಂದ್ರ 12 ಏಳೆ 84 ಸರ್. ಎಷ್ಟು ಉಳಿತು? 11ರಲ್ಲಿ 4 ಹೋದ್ರೆ 7, 9ರಲ್ಲಿ 9 0 ಸರ್. ನನಗೆ ಹೇಳ್ರಿ ಆನ್ಸರ್ ಅಂತ ಎಷ್ಟು ಬಂತು? 7 ಬಂತು ಸರ್. ಬಟ್ ಏನು ಶೇಷ ಎಷ್ಟು ಉಳ್ದದ? ಇನ್ನೂ 7 ಉಳ್ದರಿ. ಇದಕ್ಕೆ ಯಾರು ಭಾಗಾಕಾರ ಮಾಡ್ಬೇಕು? 12 ಭಾಗಾಕಾರ ಮಾಡ್ಬೇಕು ಸರ್. ದಟ್ ಮೀನ್ಸ್ ಆನ್ಸರ್ ಏನ್ ಬರ್ತಂದ್ರ 7.7/12 ಅಂಶ. ಸೊ ರೈಟ್ ಆನ್ಸರ್ ಆಪ್ಷನ್ ಎ. ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಸಿಂಪಲ್ ಮೊದ್ಲಿಗೆ ಏನ್ ಮಾಡ್ಕೊಂಡೆ ನಾನು? ಮಿಶ್ರ ಭಿನ್ನರಾಶಿಯನ್ನ ಸಾಮಾನ್ಯ ಭಿನ್ನರಾಶಿಗೆ ತಗೊಂಬಂದೆ. ನಂತರ ಭಿನ್ನರಾಶಿ ಗುಣಾಕಾರ ಮಾಡಿದೆ. ಅದಾದ ನಂತರ ಭಿನ್ನರಾಶಿಗಳ ಸಂಕಲನ ಮಾಡಿದೆ. ಸೂಪರ್. ಓಕೆ. ನಂತರ ಈ ಪ್ರಶ್ನೆ ನೋಡ್ರಿ, ಸಿಂಪಲ್ ಸರಳೀಕರಣ ಬೋರ್ಡ್ ಮಾಸ್ ನಿಯಮ ಅಪ್ಲೈ ಮಾಡ್ರಿ ಆನ್ಸರ್ ತೊಂಬನ್ನಿ. ಸರ್ ಏನ್ ಕೊಟ್ಟಾನ? ಸರ್ ಬ್ರಾಕೆಟ್ ಒಳಗಡೆ 24 ಡಿವೈಡೆಡ್ ಬೈ 8 ಗುಣಾಕಾರ 5 ಪ್ಲಸ್ 12 ಮೈನಸ್ 7 ಇದನ್ನ ಸರಳೀಕರಿಸಿ. ನೋಡ್ರಿ ನಿಯಮ ಏನ್ ಹೇಳ್ತದಂದ್ರ ಬೋರ್ಡ್ ಮಾಸ್ ನಿಯಮ. ಬೋರ್ಡ್ ಮಾಸ್ ಅಂದ್ರ ಬ್ರಾಕೆಟ್ ಇರ್ತದ್ರಿ. ಯಾವಾಗ್ಲೂ ನೋಡ್ರಿ ಬ್ರಾಕೆಟ್ ಅಲ್ಲಿ ಇದು ದೊಡ್ಡ ಬ್ರಾಕೆಟ್, ಅದ್ರ ಒಳಗಡೆ ಇದು ಇರ್ತದ, ಅದ್ರ ಒಳಗಡೆ ಇದು. ಯಾವಾಗ್ಲೂ ಮೊದಲಿಗೆ ಇದನ್ನ ಸಾಲ್ವ್ ಮಾಡ್ಬೇಕು, ನಂತರ ಇದನ್ನ ಸಾಲ್ವ್ ಮಾಡ್ಬೇಕು, ನಂತರ ಇದನ್ನ ಸಾಲ್ವ್ ಮಾಡ್ಬೇಕ್ರಿ. ಇನ್ನರ್ ಬ್ರಾಕೆಟ್ ಯಾವಾಗ್ಲೂ ಫಸ್ಟ್, ಅದಾದ ನಂತರ ಹೊರಗಿಂದು, ಅದಾದ ನಂತರ ಹೊರಗಿಂದು, ಅದಾದ ನಂತರ ನೆಕ್ಸ್ಟ್ ರೀ ಆಫ್ ಅಂದ್ರೆ ಏನ್ರಿ? ಆಫ್. ಓ ಅಂದ್ರ ಆಫ್ ಅಂದಂಗ. ದಟ್ ಮೀನ್ಸ್ ಗುಣಾಕಾರ ಏನಾದ್ರು ಇದ್ರ ಅದನ್ನ ಮೊದಲು ಮಾಡ್ಬೇಕು. ನಂತರ ಡಿ ಅಂದ್ರೆ ಏನಾಗತ್ರಿ? ಡಿವಿಷನ್. ಎಂ ಅಂದ್ರ ಮಲ್ಟಿಪ್ಲಿಕೇಶನ್, ಎ ಅಂದ್ರ ಎಡಿಷನ್, ಎಸ್ ಅಂದ್ರ ಸಬ್ಸ್ಟ್ರಾಕ್ಷನ್. ಈ ಫಾರ್ಮುಲಾದಿಂದ ನಿಮಗೆ ಏನ್ ಗೊತ್ತಾಗುತ್ತ? ಯಾವಾಗ್ಲೂ ಲೆಕ್ಕದಲ್ಲಿ ಯಾವುದೇ ಕಾರಣ ಮೊದ್ಲಿಗೆ ಮೈನಸ್ ಮಾಡಬಾರ್ದು, ಕೊನೆಯದಾಗಿ ಮೈನಸ್ ಮಾಡ್ಬೇಕು. ಫಸ್ಟ್ ಯಾವಾಗ್ಲೂ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಓಕೆ ಸರ, ನಿಯಮ ಅಂತೂ ಅರ್ಥ ಆಯ್ತು. ಕ್ಲಿಯರ್. ಸೊ ನಿಯಮ ಅಂತೂ ನಮಗೆ ಏನಾಯ್ತ್ರಿ? ಅರ್ಥ ಆಯ್ತು. ಈಗ ಅಪ್ಲೈ ಮಾಡ್ರಿ. ಸರ್ ಬ್ರಾಕೆಟ್ ನಲ್ಲಿ ಮೊದ್ಲಿಗೆ ನೋಡ್ರಿ ಯಾವ್ದು ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು. 24ರಾಗ 8ರಲ್ಲಿ ಭಾಗಾಕಾರ ಮಾಡಿದ್ರೆ ಏನಾಗತ್ರಿ? 8 ಎಷ್ಟಲೆ 24, 8 ಮೂರ್ಲೆ. ಸೊ ಆ ಬ್ರಾಕೆಟ್ ನೋಡ್ರಿ ಕಂಪ್ಲೀಟ್ ಆಯ್ತು. ಒಳಗಡೆ ಏನ್ ಉಳಿತು? ಗುಣಾಕಾರ 5 ಬ್ರಾಕೆಟ್ ಕ್ಲೋಸ್ ಪ್ಲಸ್ 12 ಮೈನಸ್ 7. ನಂತರ ನೋಡ್ರಿ ಈ ಬ್ರಾಕೆಟ್ 3 5ಲೆ ಎಷ್ಟು? 15. ಆ ಬ್ರಾಕೆಟ್ ಕೂಡ ಹೋಯ್ತು. 12 ಬಂತು ಮೈನಸ್ 7. 15ರಾಗ 22 ಕೂಡಿಸ್ರಿ ಸರ್ ಎಷ್ಟು ಬಂತು? 27. ಕೊನೆಯದಾಗಿ ಮೈನಸ್. ಯಾವಾಗ್ಲೂ ಕೊನೆಯದಾಗಿ ಮೈನಸ್ ಮಾಡಿದ್ರ ಆನ್ಸರ್ ಎಷ್ಟು ಬರ್ತದ? 20 is the right answer, option B. ಹಾಯ್ ದೀಪಿಕಾ. ಓಕೆ ಡನ್. ಸೂಪರ್ ಸರ್. ಈ ಪ್ರಶ್ನೆ ನೋಡ್ರಿ, ಇದು ಎವರೇಜ್ ಮೇಲಿರುವಂತ ಪ್ರಶ್ನೆ. ಸರಾಸರಿ ಏನ್ ಕೊಟ್ಟಾನ್ರಿ ಪ್ರಶ್ನೆ? 3 ಜನ ಅಂದ್ರ 3 ಜನ ಎ ಬಿ ಸಿ ವಯಸ್ಸಿನ ಸರಾಸರಿ 27. ಅಂದ್ರಿ ಎ ಮತ್ತು ಬಿ ಮತ್ತು ಸಿ ಯ 3 ಜನರ ಸರಾಸರಿ ವಯಸ್ಸು 27 ಕೊಟ್ಟಾನ. ನಂತರ ಎ ಮತ್ತು ಬಿ ಅಷ್ಟೇ, ಎ ಮತ್ತು ಬಿ ಅಷ್ಟೇ ಸರಾಸರಿ ತಗೊಂಡಾಗ 24 ಬರತ್ತದ. ಹಂಗಂದ್ರ ಸಿ ಯ ವಯಸ್ಸು ಎಷ್ಟು? ಇಂತ ಲೆಕ್ಕದಾಗ ಏನ್ ಮಾಡ್ಬೇಕ್ರಿ? ಸಿಂಪಲ್ ಏನ್ರಿ? ಏನು ಮೊದ್ಲಿಗೆ ಅವರ ಒಟ್ಟು ವಯಸ್ಸು ತೆಗಿರಿ. ಹೆಂಗ? ನನಗ್ ಹೇಳ್ರಿ. ಯಾವಾಗ್ಲೂ ಸರಾಸರಿ ಅಂದ್ರೇನ್ರಿ? ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರ ಒಟ್ಟು ಸರಾಸರಿ ಅಂದ್ರ ಒಟ್ಟು ವಯಸ್ಸು ಯಾರ್ದು? 3 ಜನದು. ನನಗೆ ಹೇಳ್ರಿ ಸರಾಸರಿ ಅಂದ್ರೆ ಏನ್ರಿ? ಎದು 27 ಇದ್ದಂಗ, ಬಿದು 27, ಸಿದು 27. ನನಗೆ ಇವ್ರ 3 ಮಂದಿದ ಒಟ್ಟು ಸರಾಸರಿ ಏನಾಗುತ್ತೆ? ಎಷ್ಟ್ ಜನ ಅದಾರ? 3 ಜನ. ಸರ್ ಅವ್ರ ಸರಾಸರಿ 27 ಅಂದ್ರೆ 27 ಮೂರ್ಲೆ ಎಷ್ಟಾಯ್ತು? 81 ಆಯ್ತು. ಕ್ಲಿಯರ್. ನಾ ಏನ್ ಮಾಡ್ಕೊಂಡೆ? 3 ಜನರ ಒಟ್ಟು ವಯಸ್ಸು ತಕೊಂಡೆ. ಅಂದ್ರೆ 8 ಜನ ಅದಾರ್ರಿ? 3 ಜನ. ಅವ್ರ ಸರಾಸರಿ ಎಟ್ಟಂದ್ರ 27 ಅಂದ್ರ 3ಲೆ ಗುಣಾಕಾರ ಮಾಡ್ರಿ. ಅಂದ್ರೆ ಟೋಟಲ್ ಅವ್ರ 3 ಜನರ ವಯಸ್ಸು ಎಷ್ಟಾಯ್ತು? 81. ನಂತರ ಲೈನ್ ಏನ್ ಹೇಳತ್ತನ? ಎ ಮತ್ತು ಬಿ ಇಬ್ಬರದೇ ಕಟ್ಟನ. ಅವಾಗ ಏನ್ ಮಾಡ್ರಿ? ಎ ಮತ್ತು ಬಿ ಇಬ್ಬರದೇ ಕೊಟ್ಟಾಗ 8 ಜನ ಅದಾರ್ರಿ? ಇಬ್ರು ಅದಾರ. ಅವ್ರ ಸರಾಸರಿ 24 ಅಂದ್ರ ಗುಣಾಕಾರ ಮಾಡಿದ್ರೆ ಎಷ್ಟಾಗತ್ತ? 48. ಸಿಂಪಲ್. ಇದ್ರಾಗ ಕಳೆದ್ ಬಿಡ್ರಿ. ಏನು? ಇದ್ರಾಗ ಕಳೆದ್ ಬಿಡ್ರಿ. ಏನಾಗತ್ತ? ಎ ಹೋಯ್ತು, ಬಿ ಹೋಯ್ತು. ಯಾರು ಉಳಿತಾರ? ಸಿದೇ ಬೇಕಾಗ್ಯದ ನಿಮಗ. ಸರ್ 80 ಅಂದ್ರ 48 ಕೈರಿ. ಸರ್ ಆನ್ಸರ್ ಏನ್ ಬರ್ತದ? 33 is right answer. ಗುಡ್.
ಇದು ನೋಡ್ರಿ ಡೀಟೇಲ್ ಮೆಥಡ್ ನಿಮ್ ಕ್ವಿಕ್ ಆಗಿ ಟ್ರಿಕ್ ಆಗಿ ಆನ್ಸರ್ ಬೇಕಪ್ಪ ಏನ್ ಸರ್ ಅಂದ್ರ ಸಿಂಪಲ್ ಏನ್ ಮಾಡ್ರಿ 3 ಜನ ಅದಾರಿ 23 81 ಇಬ್ರು ಅದಾರ 24 ಎರಡ್ಲೆ 48 ಅದ್ರಾಗ ಕಳೆದ್ ಬಿಡ್ರಿ ನಿಮ್ಗೆ ಆನ್ಸರ್ ಸಿಗ್ತದ 33 ಇಸ್ ರೈಟ್ ಆನ್ಸರ್. ಗುಡ್. ಓಕೆ ನಂತರ ಈ ಪ್ರಶ್ನೆ ನೋಡ್ರಿ. ಎಸ್. ಸೊ ಆಲ್ಮೋಸ್ಟ್ ಆನ್ಸರ್ ಮಾಡ್ತಾ ಇದಾರೆ. ಸಿಂಪಲ್ ಸರ್ ಏನಂತಾರ 4, 5 ಮತ್ತು 6ರಿಂದ ಭಾಗಿಸಿದಾಗ ಪ್ರತಿ ಬಾರಿ 3 ಶೇಷ ಸಿಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳತ್ತಾನ. ಈ ಪ್ರಶ್ನೆ ನೋಡ್ರಿ ಏನಿಲ್ಲ ಈ 4, 5, 6ರ ಲಸ ತಗೋಬೇಕ್ರಿ. LCM ತಗೊಂಡ್ರ ಮುಗುದೈತು. ದಟ್ ಮೀನ್ಸ್ LCM ಅಂದ್ರೆ ಏನ್ರಿ ಸಿಂಪಲ್ ಬಾಳ ಅರ್ಥ ಮಾಡ್ಕೋರಿ. LCM ಅಂದ್ರೆ ಏನ್ ಅಂತ ಪರಿ ಇರಲ್ಲ 4ಲೇನು ಭಾಗ ಹೋಗ್ಬೇಕು 5ಲೇನು ಹೋಗ್ಬೇಕು 6ಲೇನು ಹೋಗ್ಬೇಕು ಅಂತ ಸಂಖ್ಯೆ ಹುಡುಕ್ರಿ. ದಟ್ ಮೀನ್ಸ್ ಏನಾಗಿರ್ತದ ಸಂಖ್ಯೆ 60 ಆಗಿರ್ತದ. ನೋಡಿದ್ರೆ ಗೊತ್ತಾಗ್ಬಿಡ್ತದ. ಇನ್ ಕೇಸ್ ಸರ್ ಹೆಂಗ್ರಿ ಅಂದ್ರ ಸಿಂಪಲ್ ಸತ್ಕೋರಿ 2 ಎರಡ್ಲೆ 5 ಹೋಗಲ್ಲ 2 ಮೂರ್ಲೆ ನಂತರ 2 ಒಂದ್ಲೆ 5 ಹೋಗಲ್ಲ 3 ನಂತರ 3 ಬಗ್ಗೆ ತೋತೀನಿ ಸರ್ 3 ಒಂದ್ಲೆ ನಂತರ ಯಾವಾದ್ರಿ 5 ಕ್ಲಿಯರ್. ನನಗೆ ಹೇಳ್ರಿ LCM ಎಷ್ಟ್ ಬಂತು ಸರ್ 2 ಎರಡ್ಲೆ 4 4 ಮೂರ್ಲೆ 12 12 ಐದ್ಲೆ 60 ಬಂತ್ರಿ. ಎಸ್ ಇಲ್ಲಿ ತನ ಅಂತೂ ಕ್ಲಿಯರ್ 60. ಬೇಕಾದ್ರೆ ಚೆಕ್ ಮಾಡ್ರಿ 4ಲೇನು 60 ಭಾಗ ಹೋಗುತ್ತಾ 5ಲೇನು 60 ಹೋಗುತ್ತಾ 6ಲೇನು ಹೋಗುತ್ತಾ. ಬಟ್ ಅವೇನತನ ಪ್ರತಿ ಬಾರಿ 3 ಶೇಷ ಹೋಗ್ಬೇಕಂದ್ರ ಸಿಂಪಲ್ ಏನ್ ಮಾಡ್ಬೇಕ್ರಿ ಈ 60 ಒಳಗಡೆ +3 ಮಾಡ್ಬೇಕು. ದಟ್ ಮೀನ್ಸ್ ಆನ್ಸರ್ ಏನ್ ಬರ್ತದ 63 ಇಸ್ ರೈಟ್ ಆನ್ಸರ್. ಯಾಕಂದ್ರ ತಾಳೆ ಮಾಡಿ ನೋಡ್ರಿ 63ಕ್ಕ 4ಲೇ ಭಾಗಾಕಾರ ಮಾಡ್ರಿ ಸರ್ 4 15ಲೆ 60 ಎಷ್ಟ್ ಉಳಿಯಾತದ ಶೇಷ 3 ಉಳಿತಾ ಇದೆ. ಅದೇ ತರ ಸರ್ ಏನ್ರಿ 63ಕ್ಕ 5ಲೆ ಭಾಗಾಕಾರ ಮಾಡಿ ನೋಡ್ರಿ 5 12ಲೆ 60 ಸರ್ ಎಷ್ಟ್ ಉಳಿಯಾತದ ಶೇಷ 3. ಬೇಕಾದ್ರೆ 6ಲೆ ಚೆಕ್ ಮಾಡಿ ನೋಡ್ರಿ 63ಕ್ಕ ಸರ್ 6 ಎಷ್ಟ್ಲೆ ರೀ 6 10ಲೆ 60 ಸರ್ ಶೇಷ ಎಷ್ಟು ಉಳಾತದ 3. ದಟ್ ಮೀನ್ಸ್ ಈ ತರ ಪ್ರಶ್ನೆ ಕೊಟ್ಟಾಗ ಮೊದ್ಲಿಗೆ LCM ತಗೋರಿ ನಂತರ +3 ಮಾಡ್ರಿ ಆನ್ಸರ್ ಏನ್ ಬರ್ತದ 63 ಇಸ್ ರೈಟ್ ಆನ್ಸರ್. ಗುಡ್. ಓಕೆ ಸರ್ ನಂತರ ಈ ಪ್ರಶ್ನೆ ನೋಡ್ರಿ. ಓಕೆ ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ ಏನ್ ಕೊಟ್ಟನ ಸರ್ ಒಂದು ಸಮೀಕರಣ ಕೊಟ್ಟನ 3x² kx +6 0 ಕೊಟ್ಟನ. ಓಕೆ ಫಸ್ಟ್ ಆಫ್ ಆಲ್ ಇದು ಯಾವ ಸಮೀಕರಣ ರೀ ನಿಮ್ಗೆ ಗೊತ್ತಿರ್ಲಿ ಸರ್ ವರ್ಗ ಸಮೀಕರಣ ಅಂತ ಕರಿತೇವಿ. ಅಂದ್ರೆ ಸರ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೇವಿ. ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ ಸರ್ ಇದಕ್ ನೋಡ್ರಿ ಇದ್ರ ಗುಣಲಕ್ಷಣ ಏನಪ್ಪಾ ಅಂದ್ರ ಸರ್ ಇದಕ್ ಯಾವಾಗ್ಲೂ 2 ಮೂಲಗಳು ಇರ್ತಾವ್ರಿ. ಏನ್ ಸರ್ 2 ಮೂಲಗಳು ಇರ್ತಾವ. ಸೊ ಅದ್ರಾಗ ಒಂದು ಮೂಲ ಕೊಟ್ಬಿಟ್ಟಾನ ಎಷ್ಟಂತ 3 ಅಂತ. ಇಂತ ಪ್ರಶ್ನೆಗೆ ಏನಿಲ್ಲ ರೀ ಜಸ್ಟ್ ಪುಟ್ ದಿ ವ್ಯಾಲ್ಯೂ ಆಫ್ ಏನ್ ಕೊಟ್ಟನ ಅದ್ರ ವ್ಯಾಲ್ಯೂನ x = 3 ಅಂತ ಪುಟ್ ಮಾಡ್ರಿ ಆಟೋಮೆಟಿಕ್ ನಿಮ್ಗೆ ಇನ್ನೊಂದ್ರದ್ದು ವ್ಯಾಲ್ಯೂ ಬರ್ತದ. ಕ್ಲಿಯರ್. ಹೆಂಗ್ರಿ ಸರ ಜಸ್ಟ್ ನೋಡ್ರಿ 3x ಜಾಗದಾಗ 3 ಹಾಕ್ರಿ ಸರ್ ಏನಾಗತ್ತ 3 ವರ್ಗ -k × 3 +6 0 ನಂತರ ಏನಾಗತ್ರಿ 3 × 3 ವರ್ಗ 9 ಆಯ್ತು -3k +6 0 ಸರ್ 3 9 27 -3k +6 ಆಗತ್ತೆ 27ರಾಗ 6 ಕೂಡಿಸ್ರಿ ಸರ್ 33 ಆಯ್ತು. ಓಕೆ -3k = 0 ಆಯ್ತು. ಈ -3k ನ ಆ ಸೈಡ್ ಕಳಿಸ್ರಿ 33 = 3k ಆಗತ್ತ. ನಿಮಗೆ k ಬೇಕಂದ್ರ 3ನ ವಾಪಸ್ ಈ ಕಡೆ ತೊಂಬರ್ರಿ ಸರ್ k = 33/3 3 ಒಂದ್ಲೆ 3 11 ಅಂದ್ರೆ k = ಏನ್ ಬಂತ್ರಿ ವ್ಯಾಲ್ಯೂ 11 ಬರುತ್ತಾ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕ್ಲಿಯರ್. ಯಾವ ತರ ಮಾಡಿದೆ ನಾನು ಸಿಂಪಲ್ ಇಂತ ಪ್ರಶ್ನೆಗೆ ಏನ್ ಮಾಡ್ಬೇಕು ಒಂದು ಮೂಲ ಅಂತ ಕೊಟ್ಟಿರ್ತಾನಲ್ರಿ ಜಸ್ಟ್ ಆ ಮೂಲನ x ಬೆಲೆದಾಗ ಪುಟ್ ಮಾಡ್ಬಿಡ್ರಿ ವ್ಯಾಲ್ಯೂ ಆಟೋಮೆಟಿಕ್ ನಿಮ್ಗ ಆನ್ಸರ್ ಬರುತ್ತ k ಯ ಬೆಲೆ.